ಅನುದಾನಿತ ಶಾಲಾ ಕಾಲೇಜು ನೌಕರರಿಗೆ 2006ರ ಪೂರ್ವ ನೇಮಕಾತಿಯಾಗಿದ್ದರೂ ಸಹ ಸೇವೆ ಪರಿಗಣಿತವಾಗಿಲ್ಲ. ಅಲ್ಲದೆ ಯಾವುದೇ ತರಹದ ಪಿಂಚಣಿ ದೊರೆಯದೆ ನಿವೃತ್ತಿ ನೌಕರರ ಸ್ಥಿತಿ ಚಿಂತಾಜನಕವಾಗಿದೆ. ಬೆಳಗಾವಿ ಅಧಿವೇಶನದಲ್ಲಿ ಅನುದಾನಿತ ಶಾಲಾ ಕಾಲೇಜು ನೌಕರರು ಪಿಂಚಣಿಗೆ ಆಗ್ರಹಿಸುವ ಪ್ರತಿಭಟಿಸುವ ಸ್ಥಳಕ್ಕೆ ಆಗಮಿಸಿದ ಶಿಕ್ಷಣ ಮಂತ್ರಿಗಳಾದ ಮಧು ಬಂಗಾರಪ್ಪ ಸಮಸ್ಯೆ ಬಗೆಹರಿಸುವ ಬಗ್ಗೆ ಭರವಸೆ ನೀಡಿದರು. ನೌಕರರು ಭರವಸೆಯನ್ನು ನಂಬಿ ಚಪ್ಪಾಳೆ ತಟ್ಟುವ ಮೂಲಕ ಹರ್ಷಗೊಂಡರು. ಭರವಸೆ ಈಡೇರಿಸಲು ವಿ ರಾಯಲ್ ನ್ಯೂಸ್ ಸಹ ಒತ್ತಾಯಿಸುತ್ತದೆ. ಯಾಕಂದ್ರೆ ಪ್ರಣಾಳಿಕೆಯಲ್ಲಿ ನಾವೇ ಹಾಕ್ಬಿಟ್ಟಿದೀವಿ. ನಾವು ಹಾಕಿದ್ಮೇಲೆ ಅದನ್ನ ಅನುಷ್ಠಾನ ಮಾಡೋದು ನಮ್ಮ ಡ್ಯೂಟಿ ಆಗ್ತದೆ. ಯಾಕಂದ್ರೆ ಆ ಅನುಷ್ಠಾನ ಇದು ಏನು 2023 ಪ್ರಣಾಳಿಕೆಯ ಅಧ್ಯಕ್ಷರಾಗಿ ಪರಮೇಶ್ವರ್ ಅವರಿದ್ರು, ಉಪಾಧ್ಯಕ್ಷರಾಗಿ ನಾನಿದ್ದೆ. ಸೊ ಇವತ್ತು ನಾವೇನಾದ್ರು ಇವತ್ತು ಅಧಿಕಾರದಲ್ಲಿ ಇದೀವಿ ಅಂದ್ರೆ ಆ ಮಾತನ್ನ ನಂಬಿ ಇಡೀ ರಾಜ್ಯಕ್ಕೆ ನಂಬಿಕೆಯನ್ನ ಕೊಟ್ಟಿದೀವಿ. ಅದನ್ನ ನಾವು ಮಾಡ್ತೀವಿ ಆದಷ್ಟು ಬೇಗ. ನಾನು ಕೂಡ ಸರ್ಕಾರದ ಹೋಗ್ತಿಲ್ಲ. ಬೇರೆ ಕೆಲವು ವಿಚಾರಗಳ 5 ವಿಚಾರಗಳನ್ನ ಇವತ್ತೇ ನಾನು ಒಂದೇ ಸತಿ ಹೇಳೋದು ತಪ್ಪಾಗ್ತದೆ. ಬಟ್ ನಾವು ಶಿವಮೊಗ್ಗದಲ್ಲಿ ಬಂದಾಗ ನೀವು ಅಫ್ಕೋರ್ಸ್ ಅನುದಾನಿತ ಶಾಲೆ ಅದನ್ನೆಲ್ಲರೂ ಕೂಡ ಮೇಲ್ಮನೆಯಲ್ಲೂ ಕೂಡ ಸಾಕಷ್ಟು ಸಂದರ್ಭದಲ್ಲಿ ಪ್ರಶ್ನೆಗಳನ್ನು ಇಟ್ಟಿದ್ರು. ನಿನ್ನೇನು ಚರ್ಚೆ ಮಾಡಿದ್ರು. ನಾನು ಮಾತು ಕೊಟ್ಟಂಗೆ ಹೋದ್ಸತಿ ಕೊನೆ ದಿನಗಳಲ್ಲಿ ಏನು ನಮ್ಮ ಇದು ಅಸೆಂಬ್ಲಿ ನಡೀತು ಬೆಂಗಳೂರಲ್ಲಿ, ಅದಾದ್ಮೇಲೆ 3 ದಿವಸಕ್ಕೆ ಆರ್ಡರ್ ಮಾಡಿದೆ ನಾನು. ಅದಾದ್ಮೇಲೆ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ. ಅದು ಡಿಲೇ ಆಗ್ತಾ ಇದೆ ಅಂತಕ್ಕಂಥದ್ದು ಭಾವನೆ ಬೇಡ. ಯಾಕಂದ್ರೆ ಸಾಕಷ್ಟು ಜನರು ವಿದ್ಯಾಭ್ಯಾಸವನ್ನು ಮಾಡಿ ಪಾಪ ಅವರ ಹೊಟ್ಟೆಪಾಡಿಗೆ ಮತ್ತೆ ಮಕ್ಕಳಿಗೆ ಶಿಕ್ಷಣ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಗೆ ಏನು ಅನುದಾನಿತ ಶಾಲೆಗೆ ನಾವು ಶಿಕ್ಷಕರನ್ನ ನೇಮಕಾತಿ ಪ್ರಕ್ರಿಯೆ ಏನಿದೆ ಅದನ್ನ 100ಕ್ಕೆ 100 ಆದಷ್ಟು ಬೇಗ ಮಾಡ್ತೀವಿ. ಅದನ್ನು ಕೂಡ ಯಾಕಂದ್ರೆ ನಂದೇ ಇಲಾಖೆ, ಅದು ನಾನೇ ತೀರ್ಮಾನ ಮಾಡೋದು. ಆಗ್ಲೇ ಅದಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಇಲ್ಲಿ ಮತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ, ಯಾಕೆ ನಿಮ್ಮ ಸ್ನೇಹಿತರು ಇರ್ತಾರ ಅಲ್ಲೂ ಕೂಡ, ಅಲ್ಲಿಂದನೂ ಬಂದಿರ್ಬೋದು ಸಾಕಷ್ಟು ಜನರು. ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ 80% ಟೀಚರ್ಸ್ನ ರಿಕ್ರೂಟ್ಮೆಂಟ್ ಅದು ಕೂಡ ಸ್ಟಾರ್ಟ್ ಆಗ್ತದೆ. ಮುಂದಿನ ವರ್ಷಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದೀನಿ, ಇನ್ನೂ ಒಂದು 10-15 ಸಾವಿರ ಮಕ್ಕಳು ಇದು ಟೀಚರ್ಸ್ನ ಕೊಟ್ರೆ ಒಂದು ಸುಧಾರಣೆ ತರಬಹುದು. ಯಾಕೆಂದ್ರೆ ಮಕ್ಕಳಿಗೆ ಪಾಠ ಹೇಳ್ಕೊಡಕ್ ಮೇಷ್ಟ್ರ ಇಲ್ಲ ಅಂದ್ರೆ ಅದು ಶಾಲೆ ಆಗಲ್ಲ. ಅದನ್ನ ಕೊಡಬೇಕಿಲ್ಲ ಅಂದ್ರೆ ಶಿಕ್ಷಣ ಕೊಟ್ರೇನೆ ಎಲ್ಲ ಸರಿ ಆಗೋದು, ಅದಿಲ್ಲಾಂದ್ರೆ ಸರಿ ಆಗಲ್ಲ. ದೇಶ ಉದ್ಧಾರ ಆಗೋದಕ್ಕೆ ಅದೇ ಬುನಾದಿ. ಅದು ಒಂದು ಭಾಗ. ಪಿಂಚಣಿ ಬಗ್ಗೆ ನನಗೆ ವೈಯಕ್ತಿಕವಾಗಿ ಅದು ಮಾಡೋದು ಒಳ್ಳೇದು, ಯಾಕಂದ್ರೆ ಅದು ಸಹಾಯ ಆಗ್ತದೆ. ಅದರ ತೀರ್ಮಾನ ನಾನು ಒಬ್ಬನೇ ತಗೊಳ್ಳೋದಕ್ಕಾಗೋದಿಲ್ಲ, ನಿಮ್ಗೆ ಗೊತ್ತಿದೆ. ಅದು ನಿಮ್ಮ ಪರವಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು, ನಾನು ಕ್ಯಾಬಿನೆಟ್ ಎಲ್ಲ ನಾನೇ ಇರೋದ್ರಿಂದ ಅದನ್ನು ಕೂಡ ಒತ್ತನ್ನು ಕೊಡ್ತಕ್ಕಂಥದ್ದು. ಇನ್ನು 3-4 ಕೆಲಸಗಳಿದಾವೆ. ನಾನು ಅದನ್ನ ಜ್ಯೋತಿ ಸಂಜೀವಿನಿ ಮತ್ತೆ ನಿಮ್ದು 2006ರಲ್ಲಿ ಪೂರಕವಾಗಿ ಕೆಲವು ವಿಚಾರಗಳು ಏನಿದಾವೆ ಅದನ್ನೆಲ್ಲದೂ ಕೂಡ ಫಸ್ಟ್ ಒಂದು ಮೀಟಿಂಗು ಇನ್ನೊಂದ್ಸತಿ ಮಾಡಿ ಮತ್ತೆ ಅದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಾವ್ ಏನೇ ಮಾಡಿದ್ರು ಕೀಲಿ ಕೈ ಇರೋದು ಮಾನ್ಯ ಮುಖ್ಯಮಂತ್ರಿಗಳು. ನನ್ನ ಕೈ ಕೊಟ್ಟಿಲ್ಲ, ನನ್ಗೆ ಏನಾದ್ರು ಕೊಟ್ಟಿದ್ರೆ ಇಲ್ಲ ಕೊಟ್ಟು ಹೋಗ್ಬಿಡ್ತಿದ್ದೆ ನಾನು. ಆದ್ರೆ ನೋಡ್ಬೇಕಾಗ್ತದೆ ಏನಾಗ್ತದೆ. ಒಂದು ಸರ್ಕಾರ ಅನುಷ್ಠಾನ ಆದಾಗ ವಿರೋಧ ಪಕ್ಷದವರಾಗ್ಲಿ ಆಡಳಿತ ಪಕ್ಷ ಏನೇ ಆದ್ರೂ ನೀವೇನ್ ಟ್ಯಾಕ್ಸ್ ಹಣ ಕಟ್ತೀರಿ ಅದು ನಿಮಗೆ ಸಂಧಾನ ಆಗ್ಬೇಕು, ಅಷ್ಟೇ ನಮ್ಮ ಉದ್ದೇಶ. ಅದು ನ್ಯಾಯಬದ್ಧವಾಗಿ ಆಗ್ಬೇಕು. ನೀವು ಹೋರಾಟನೂ ಕೂಡ ನ್ಯಾಯಬದ್ಧವಾಗಿ ಕೇಳ್ತಾ ಇದ್ರಿ. ಈಗ ನೀವು ಹೇಳಿದ್ರೆ 50 ಕೋಟಿ ಅಂತ ಹೇಳಿ, ಅದನ್ನೆಲ್ಲ ನಾವು ಹೇಳೋದಕ್ಕೆ ಈಗ ಅಶೋಕ್ ಮನಗುಳಿಯವರಿದ್ದಾರೆ, ನಾವು ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥ ಶಾಸಕರು, ವಿರೋಧ ಪಕ್ಷದವರು, ಅವರು ಒತ್ತಡವನ್ನು ಕೊಡ್ತಾರೆ. ನಾವೆಲ್ಲ ಹೋಗಿ ಮಾತಾಡಕ್ಕೆ ಜಾಸ್ತಿ ಆದ ತಕ್ಷಣ ಅದು ಹೊರ ಬಿದ್ದೇ ಬೀಳುತ್ತೆ, ಅದೇ ಸರ್ಕಾರ ಆದ್ರೂ ಕೂಡ. ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಆದಷ್ಟು ಬೇಗ, ನಾನು ಸ್ವಲ್ಪ ದಿವಸ ಇರಲ್ಲ, ನಾವು ಸ್ವಲ್ಪ ಶಿವಣ್ಣವ್ರದ್ದು ಕೆಲ್ಸಕ್ಕೆ ನಾನೆಲ್ಲೋ ಹೊರದೇಶಕ್ಕೆ ಹೋಗ್ತೀನಿ, ನೀವು ಮೀಟಿಂಗ್ ಮಾಡ್ಕೊಳ್ಳಿ. ನಾನು ಇಲ್ಲ ಅಂದ್ರೂ ನಮ್ಮ ಮಾಹಿತಿ ತರಿಸ್ಕೊಳ್ತೀನಿ. ಇಲ್ಲಿ PS ಅವರು ಇದ್ದಾರೆ, ಅಧಿಕಾರಿ ವರ್ಗದವ್ರು ಇದ್ದಾರೆ. ನಮ್ಮ PRS ಅವ್ರು ಕೈ ಮುರ್ಕೊಂಡಾರೆ 2, ಅವರು ರಿಪೇರಿ ಆಗ್ಲಿ. ಅವ್ರು ಸ್ವಲ್ಪ ಅವ್ರು ಏನೋ ಅಲ್ಲಿ ಆಟ ಆಡಕ್ ಹೋಗ್ಯಾರ ಡೆಲ್ಲಿಯಲ್ಲಿ, ಅದೆಲ್ಲ ಆಗ್ತಾವ. ಕೈ ಮುರಿದ್ರೇನೆ ಮನುಷ್ಯರು ಅನ್ನೋದು ಅದು. ಸೊ ಅವ್ರು ಬಂದ್ಮೇಲೆ ನೀವು 1-2 ಮೀಟಿಂಗ್ ಮಾಡ್ಕೊಳ್ಳಿ, ಕರ್ಸ್ಕೊಳ್ತೀನಿ. ಅದಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಯಾಕೆ ಮಾನ್ಯ ಮುಖ್ಯಮಂತ್ರಿಗಳು ನಾನ್ ಬರೋದು ಒಂದು ಆಸೆ ಆದ್ರೆ ಇದನ್ನ ತಮ್ಮ ಮಾಹಿತಿಗೆ ಮಾನ್ಯ ಮುಖ್ಯಮಂತ್ರಿಗಳು ಫಸ್ಟ್ ನೀನು ಅಲ್ಲಿ ಹೋಗು ಅಂದ್ರು ನಂಗೆ. ಅದನ್ನ ಈಗ ನಮ್ಮ ಡೆಲ್ಲಿ ವರಿಷ್ಠರು ಎಲ್ಲ ಬಂದಿದ್ರು, ಅದು ಬಹಳ ಮುಖ್ಯ ಆಯ್ತು. ಆದ್ರೂ ಕೂಡ ಇಲ್ಲ ಮಧು ನೀನ್ ಹೋಗಲ್ಲಿ ಅಂತ ಹೇಳಿ ಬೇರೆ ಕಡೆಗೆ ದಿನೇಶ್ ಗುಂಡೂರಾವ್ ಅವ್ರನ್ನ ಕಳಿಸಿದ್ದಾರೆ. ಯಾಕಂದ್ರೆ ನೀವು ಬೇರೆ ಬೇರೆ ಕಡೆಯಿಂದ ನಿಮ್ಮ ಹಕ್ಕನ್ನ ಕೇಳಕ್ಕೂ ಸರ್ಕಾರ ಕಿವಿ ಇಲ್ಲ ಅಂದ್ಬಿಟ್ರೆ ತಪ್ಪಾಗುತ್ತೆ. ಆದ್ರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಪರ್ಸನಲ್ ಆಗಿ ನೀನ್ ಫಸ್ಟ್ ಹೋಗು ಅಂದಿದ್ದಾರೆ. ನೋಡೋಣ, ಅದನ್ನ ನೀವೇ ಕಳ್ಸಿರೋದ್ರಿಂದ ಕೆಲಸನ ಮಾಡ್ಕೊಡ್ರಿ ಅಂತ ನಿಮ್ ಪರವಾಗಿ ಆಗುತ್ತೆ. ಎಷ್ಟಾಗುತ್ತೆ ಗೊತ್ತಿಲ್ಲ,
ನಿಮ್ಮ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನ ನೀವು ನ್ಯಾಯಬದ್ಧವಾಗಿ ಕೇಳ್ತಾ ಇದ್ದೀರಿ, ಅದನ್ನ ಮಾಡ್ತೀನಿ. ಇಲ್ಲ ಎಲ್ಲದೂ ಅಷ್ಟೇ ಸ್ವಾಮಿ. ನಿವೃತ್ತ ಶಿಕ್ಷಕರಿಗೆ ಪೆನ್ಷನ್ ಕೊಡಿ ಸ್ವಾಮಿ. ಒಂದೇ ಚರ್ಚೆ ಮಾಡಕ್ ಆಗಲ್ಲ, ನಿನಗೂ ಗೊತ್ತು ಅದು ನನಗೂ ಗೊತ್ತು, ಚರ್ಚೆ ಮಾಡೋದ್ ಬೇಡ. ಯಾಕಂದ್ರೆ ಆಮೇಲೆ ಇದನ್ನ ಡಿಸ್ಕಷನ್ ನಿನ್ನೆ ಎಲ್ಲ ಸದಸ್ಯರು ಮೇಲ್ಮನೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆನೂ ಮಾಡಿದೀವಿ. ಎಲ್ಲ ಸದಸ್ಯರು, ವಿರೋಧ ಪಕ್ಷದವರು, ಆಡಳಿತ ಪಕ್ಷದವರು ಎಲ್ಲರೂ ಒಗ್ಗಟ್ಟಾಗಿ ಮಾತಾಡಿದ್ರು. ಬಟ್ ಅದಕ್ಕೆ ಒಂದು ಇತಿಶ್ರೀ ಹಾಡಬೇಕಂದ್ರೆ ಚರ್ಚೆಗಳು ನಡೀಬೇಕು. ಒಂದು ಸರ್ಕಾರಕ್ಕೂ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆನ ನಾವು ಸೃಷ್ಟಿ ಮಾಡಿಕೊಡ್ಬೇಕಾಗ್ತದೆ. ಅದನ್ನ ನಿಮ್ ಪರವಾಗಿ ಇರ್ತೀನಿ. ಅದನ್ನ ಈ ಒಂದು 10 ದಿವಸದೊಳಗೆ 1-2 ಮೀಟಿಂಗ್ ಮಾಡಿ, 1 ಇಲ್ಲ 2 ಮೀಟಿಂಗ್ ಮಾಡಿ ಒಂದು ಹಂತಕ್ಕೆ ತಂದು ನಾ ಬಂದ್ಮೇಲೆ ಡೀಟೇಲ್ಸ್ ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ನನ್ನ ಇಲಾಖೆಯಿಂದ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಾನು ಮಾಡ್ತೀನಿ. ಇಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ತುಂಬಾ ದೂರದಿಂದ ಎಲ್ಲ ಬಂದಿರ್ತೀರಿ, ಹುಷಾರಾಗಿ ಬಂದಿದ್ರಿ, ಹುಷಾರಾಗಿ ದಯವಿಟ್ಟು ತಮ್ಮ ಊರುಗಳಿಗೆ ಹೋಗಿ ಬನ್ನಿ. ನಿಮ್ಮ ಪರವಾಗಿ ನಾನು ಏನು ಕೆಲಸ ಮಾಡಬೇಕು ಅದನ್ನ ಆದಷ್ಟು ಬೇಗ ನಾನು ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.